ಚಾನಲ್ ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಜಿತ್ಗಂತೂ ತುಂಬಾ ನೋವಾಗ್ತಾ ಇದ್ರೆ ಸತ್ಯಣ್ಣಂಗಂತೂ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ಅಜಿತ ನೀನು? ಸಂಗೀತಮ್ಮಗೆ ಇಂಥ ಪರಿಸ್ಥಿತಿನ, ಅದು ಭೂಮಿಯಿಂದನ? ಏನು ಮಾತಾಡ್ತಾ ಇದೆಯಾ ಅಜಿತ ನೀನು ಅಂತ ಕೇಳ್ತಾರೆ. ಆಗ ಹೌದು ಸತ್ಯಣ್ಣ, ಆ ಭೂಮಿ ಇಲ್ಲೆಲ್ಲೂ ಇಲ್ಲ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಅವಳು ಯಾವುದೇ ಕಾರಣಕ್ಕೂ ನನ್ನ ಕಣ್ಮುಂದೆನೂ ಕೂಡ ಬರಬಾರ್ದು ಅಂತ ಅಜಿತ್ ಹೇಳ್ತಾರೆ. ಲೇ ಅಜಿತ, ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ? ಭೂಮಿ ಆ ಥರದವಳಲ್ಲ ಕಣೋ, ಇಲ್ಲೇನೋ ತಪ್ಪಾಗಿದೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲ ಸತ್ಯಣ್ಣ, ಯಾವುದೇ ಕಾರಣಕ್ಕೂ ಆ ಭೂಮಿ ನನ್ನ ಕಣ್ಮುಂದೆನೂ ಬರಬಾರ್ದು, ಇಷ್ಟಕ್ಕೆಲ್ಲ ಕಾರಣ ಅವಳೇ ಅಂತ ಅಜಿತ್ ಕೂಗಾಡ್ತಾರೆ. ಆಗ ಸತ್ಯವರು ಇದೇನಿದು, ಇಲ್ಲಿ ಏನೋ ಆಗಿದೆ, ಆದರೆ ಇಷ್ಟಕ್ಕೆಲ್ಲ ಕಾರಣ ಈ ಅಶ್ವಿನಿ ಅನ್ನೋದು ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಲೇ ಅಶ್ವಿನಿ, ನಿನ್ನಿಂದ ನನ್ನ ಭೂಮಿ ತಂಗಿ ಮನೆಯಿಂದ ದೂರ ಆಗೋ ಮಾಡಿದ್ಯಲ್ವಾ, ಆ ಭೂಮಿನೇ ಅಜಿತೇ ಹೋಗಿ ಕರ್ಕೊಂಡು ಬರುವಾಗೆ ನಾನು ಮಾಡ್ತೀನಿ, ನೋಡ್ತಾ ಇರು ಅಂತ ಸತ್ಯವರು ಹೇಳ್ತಾರೆ. ಈ ಕಡೆ ಅಜ್ಜಿ ಶ್ರವಣ್ ಇಲ್ಲಿ ಮತ್ತೆ ಸತ್ಯಣ್ಣ 3 ಜನ ಇಲ್ಲಿ ಸ್ವಾಮೀಜಿ ಹತ್ರ ಹೋಗಿರ್ತಾರೆ. ಆಗ ಅವರು ನೋಡಿ, ನಿಮ್ಮ ತಾಯಿ ಅಂದರೆ ಸಂಗೀತ ಅವರು ಬದುಕಬೇಕಂದ್ರೆ ಒಂದು ಕಠಿಣ ವ್ರತ ಇದೆ, ಆ ವ್ರತ ಮಾಡಿದರೆ ಖಂಡಿತವಾಗ್ಲೂ ಆ ದೇವಾನುದೇವತೆಗಳ ಆಶೀರ್ವಾದದಿಂದ ಅವರು ಮತ್ತೆ ಗುಣ ಆಗ್ತಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶ್ರವಣ್ಗೆ ತುಂಬ ಖುಷಿಯಾಗುತ್ತೆ. ಅದೇನು ಹೇಳಿ ಸ್ವಾಮೀಜಿ, ಅದೇನಾದರೂ ಪರವಾಗಿಲ್ಲ, ನಮ್ಮ ಅಕ್ಕ ಹುಷಾರಾಗಬೇಕು ಅಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಈ ಕಡೆ ಅಜ್ಜಿನೂ ಕೂಡ ಹೌದು ಸ್ವಾಮೀಜಿ, ನನ್ನ ಮಗ ಹೇಳ್ತಾ ಇರೋದು ಕರೆಕ್ಟು, ನನ್ನ ಮಗಳು ಹುಷಾರಾಗ್ತಾಳೆ ಅಂದರೆ ಏನಾದರೂ ಪರವಾಗಿಲ್ಲ, ಅದು ಏನೇ ಖರ್ಚಾದರೂ ನಾವು ಮಾಡ್ತೀವಿ, ಒಟ್ಟಿನಲ್ಲಿ ನಮ್ಮ ಮಗಳು ಹುಷಾರಾಗಿ ಬರಬೇಕು ಅಂತ ಅಜ್ಜಿ ಹೇಳ್ತಾರೆ. ಆಗ ಸ್ವಾಮೀಜಿ ನೋಡಿ, ಇದು ಖರ್ಚಿಂದ ಆಗೋದಲ್ಲ, ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ, ಅದು ಅವ್ರ ಮಗನೇ ಮಾಡಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಅಜ್ಜಿ ಅದೇನು ಗುರುಜಿ ಹೇಳಿ ಅಂತ ಕೇಳಿದಾಗ, ನೋಡಿ ಇದು ಕಠಿಣ ಪರಿಶ್ರಮದಿಂದನೇ ಭಕ್ತಿಯಿಂದನೇ ಮಾಡಬೇಕು, ಶ್ರದ್ಧೆ ಭಕ್ತಿಯಿಂದ ದೇವರನ್ನು ಒಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಹುಷಾರಾಗ್ತಾರೆ. ಅವ್ರ ಮಗನೋ ಮಗಳೋ ಯಾರಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಮಗ ಮಾಡಿದರೆ ಇನ್ನೂ ಒಳ್ಳೆಯದು. ಮಗ ಸ್ನಾನ ಮಾಡಿ ಹಾಗೆ ಎಲ್ಲರ ಮನೆಗೆ ಹೋಗಿ ಅಕ್ಕಿನ ತಗೊಂಡು ಭಿಕ್ಷೆ ಬೇಡಬೇಕು, ಎಲ್ಲರ ಮನೆಯಲ್ಲೂ ಭಿಕ್ಷೆ ಬೇಡಿ ತಂದು ಅದನ್ನು ಅನ್ನ ಮಾಡಿ ನೆಲದ ಮೇಲೆ ತಿಂದು, ಹಾಗೆ ಆ ಮಾಡಿರೋ ಅನ್ನನ ಆ ತಾಯಿ ಅಂದರೆ ಆ ಸಂಗೀತ ಅಂದರೆ ಅವ್ರ ಅಮ್ಮಗೆ ಹೋಗಿ ತಿನ್ನಿಸ್ಬೇಕು. ದೇವರಿಗೆ ನೈವೇದ್ಯ ಆದಮೇಲೆ ಇವನು ನೆಲದ ಮೇಲೆ ತಿಂದು ಆಮೇಲೆ ಹೋಗಿ ಅವರಿಗೆ ಬಾಯಿಗೆ ಅನ್ನ ಹಾಕಿದರೆ ಖಂಡಿತವಾಗ್ಲೂ ಹುಷಾರಾಗೇ ಆಗ್ತಾರೆ. ಈ ವ್ರತ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶ್ರವಣ್ಗೆ ಏನೋ ಅನಿಸುತ್ತೆ, ಇದೇನಿದು ಇಷ್ಟೊಂದು ಕಠಿಣ ಪರಿಶ್ರಮ ನಮ್ಮ ಅಜ್ಜಿತ ಮಾಡ್ತಾನ ಅಂತ ಟೆನ್ಷನ್ ಆಗುತ್ತೆ. ಆಗ ಅಜ್ಜಿಗೂ ಕೂಡ ಅಲ್ಲ ಗುರುಗಳೇ, ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ ಅಂತ ಕೇಳ್ತಾರೆ. ನೋಡಿ ಅಮ್ಮ, ನಾನು ಹೇಳಿದ್ದೀನಿ, ಇದು ಮಾಡಿದರೆ ಖಂಡಿತವಾಗ್ಲೂ ಅವರಮ್ಮ ಉಳಿಬೋದು ಅಂತ ಹೇಳ್ತಾರೆ. ಸರಿ ಅಂತ ಹೊರಗಡೆ ಬಂದ ಶ್ರವಣ್ ಅಂತೂ, ಅಮ್ಮ ಇದು ನಮ್ಮ ಅಜಿತ ಮಾಡ್ತಾನ, ತುಂಬಾ ಕಷ್ಟವಾಗಿದೆಯಲ್ಲಮ್ಮ ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ನನಗೂ ಕೂಡ ಅದೇ ಟೆನ್ಷನ್ ಆಗ್ತಾಯಿದೆ ಕಣೋ, ಇಂಥ ಪರಿಸ್ಥಿತಿ ಯಾಕೆ ದೇವರೇ ನಮಗೆ ತಂದೆ ಅಂತ ಅಜ್ಜಿ ಕಣ್ಣೀರು ಹಾಕ್ತಾರೆ. ಆಗ ಶ್ರವಣ್ ಬಂದುಬಿಟ್ಟು, ಅಜಿತ ಪುರೋಹಿತರು ಒಂದು ವ್ರತ ಹೇಳಿದ್ದಾರೆ, ನಿನ್ನಿಂದ ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಕಣೋ, ಒಟ್ಟಿನಲ್ಲಿ ಸಂಗೀತ ಉಳಿಬೇಕು ಅಂದರೆ ಇದು ಮಾಡಲೇಬೇಕು ಅಂತ ಶ್ರವಣ್ ಮತ್ತು ಅಜ್ಜಿ ಹೇಳ್ತಾರೆ. ಆಗ ಅಜಿತವರು, ಅಯ್ಯೋ ಮಾವ, ಅಜ್ಜಿ ಅದು ಏನು ವ್ರತನೇ ಆಗಲಿ, ಆಕಾಶದಿಂದ ಧುಮುಕು ಅಂದರೂ ಧುಮುಕ್ತೀನಿ, ನಮ್ಮ ಅಮ್ಮಂಗೋಸ್ಕರ ಯಾವ ವ್ರತ ಆದರೂ ನಾನು ಮಾಡ್ತೀನಿ ಅಂತ ಅಜಿತ್ ಹೇಳ್ತಾರೆ. ಆಗ ಅಜ್ಜಿ, ನೋಡು ಅಜಿತ, ಪುರೋಹಿತರು ಹೇಳಿದ್ದು ಏನಂದರೆ ಎಲ್ಲರ ಮನೆಯಲ್ಲಿ ಭಿಕ್ಷೆ ಬೇಡಿ ಅದನ್ನು ತಂದು ಅನ್ನ ಮಾಡಿ ನೆಲದ ಮೇಲೆ ತಿಂದು ಹಾಗೆ ಸಂಗೀತನಿಗೆ ತಂದು ತಿನ್ನಿಸಿದ್ರೆ ಖಂಡಿತವಾಗ್ಲೂ ಗುಣಮುಕ್ತರಾಗ್ತಾರೆ ಅಂತ ಹೇಳಿದ್ದಾರೆ ಕಣೋ ಅಂತ ಹೇಳ್ತಾರೆ. ಆಗ ಅಜಿತವರು, ಇಷ್ಟೇನಾ ಅಜ್ಜಿ, ಇದನ್ನು ನನ್ನ ತಾಯಿಗೋಸ್ಕರ ನಾನು ಮಾಡದೇ ಇರ್ತೀನ, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶ್ರವಣಿಗೆ ತುಂಬ ಖುಷಿಯಾಗುತ್ತೆ. ಅಜಿತ, ನನಗೆ ಗೊತ್ತು ಕಣೋ, ನೀನು ಇದನ್ನೆಲ್ಲ ಮಾಡೇ ಮಾಡ್ತೀಯ ಅಂತ, ಒಟ್ಟಿನಲ್ಲಿ ಅಕ್ಕ ಹುಷಾರಾದರೆ ಸಾಕು ಅಂತ ಶ್ರವಣ್ ಹೇಳ್ತಾರೆ. ಆಗ ಅಜ್ಜಿತವರು, ಖಂಡಿತ ಮಾವ, ನೀವೇನು ಯೋಚನೆ ಮಾಡಬೇಡಿ ಮಾವ, ನಮ್ಮಮ್ಮ ಹುಷಾರಾಗೇ ಆಗ್ತಾರೆ ಅಂತ
ಅಜಿತ್ ಹೇಳ್ತಾರೆ. "ಓ, ಇಲ್ಲಿ ಅಜ್ಜಿ ಹೇಳ್ದ ಹಾಗೆ ಶುರು ಮಾಡ್ತಾರೆ. ಸ್ನಾನ ಮಾಡಿ ಹಾಗೆ ಎಲ್ಲರ ಮನೆಗೂ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಜೊತೆಗೆ ಶ್ರವಣ್ ಕೂಡ ಇರ್ತಾರೆ. ಇಬ್ಬರು ಕೂಡ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರೆ. ಅಜಿತ್ ಪರಿಸ್ಥಿತಿ ನೋಡಿ ಶ್ರವಣ್ಗೆ ಕಣ್ಣಲ್ಲಿ ಹನಿ ನೀರು ಬರ್ತಾ ಇರುತ್ತೆ. ಆದರೂ ತನ್ನ ಅಕ್ಕಂಗೋಸ್ಕರ ಎಲ್ಲವನ್ನ ಸುಧಾರಿಸ್ಕೋಬೇಕು ಅಂತ ಸಮಾಧಾನ ಮಾಡ್ಕೊತಾರೆ. ಈ ಕಡೆ ಭಿಕ್ಷೆ ಬೇಡಿ ಅದೇ ರೀತಿ ತಂದು ಅನ್ನ ಮಾಡಿ ದೇವರಿಗೆ ನೈವೇದ್ಯಗಿಡ್ತಾರೆ. ಹಾಗೆ ಅದೇ ಅನ್ನನ ನೆಲ ತೊಳ್ಕೊಂಡು ಅದ್ರ ಮೇಲೆ ಅಜಿತ್ ಅವರು ತಿಂತಾ ಇರ್ತಾರೆ. ಆದರೆ ಭೂಮಿ ಈ ವಿಷಯ ಎಲ್ಲ ಗೊತ್ತಾಗಿ ಅಜಿತ್ತನ್ನ ನೋಡಿ ಭೂಮಿ ಕಣ್ಣೀರು ಹಾಕ್ತಾರೆ. ಭೂಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಸಾಹೇಬ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರಾ? ಅಯ್ಯೋ ದೇವ್ರೆ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಭೂಮಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಅಜಿತ್ತನ್ನ ನೋಡಿಬಿಟ್ಟು ಭೂಮಿ ಅಂತೂ ದೂರದಿಂದಲೇ ನೋಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಎಲ್ಲವನ್ನ ಮಾಡಿ ಕೊನೆಗೂ ಆ ಪ್ರಸಾದನ ಸಂಗೀತನ ಹತ್ರ ತರ್ತಾರೆ. ದೇವ್ರೆ, ಇನ್ನು ಉಳಿದಿರೋದು ನಿನಗೆ ಬಿಟ್ಟಿರೋದು, ನನ್ನ ತಾಯಿನ ನೀನು ಕಾಪಾಡಿಯೇ ಕಾಪಾಡ್ತೀಯ ಅಂತ ನಾನು ನಂಬಿದ್ದೀನಿ ತಾಯಿ ಅಂತ ಹೇಳಿ ತನ್ನ ತಾಯಿಗೆ ತಿನ್ನಿಸ್ತಾರೆ. ಆಗ ಇಲ್ಲಿ ಒಂದು ಕ್ಷಣ 5 ನಿಮಿಷದಲ್ಲೇ ಸಂಗೀತ ಕೈ ಬೆರಳನ್ನು ಅಲ್ಲಾಡ್ಸೋಕ್ಕೆ ಶುರು ಮಾಡ್ತಾರೆ. ಆಗ ಅಜಿತ್ಗೆ ತುಂಬ ಖುಷಿಯಾಗಿ ಡಾಕ್ಟರ್ನ ಕರೀತಾರೆ. ಆಗ ಡಾಕ್ಟ್ರು ಕೂಡ ಬರ್ತಾರೆ. ಈ ಕಡೆ ವಾವ್, ನಮಗೆ ನಂಬೋಕ್ಕಾಗ್ತಾ ಇಲ್ಲ, ನಿಮ್ಮಮ್ಮ ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ನಮಗೆ ಬಿಟ್ಟಿರೋದು, ನೀವೇನು ಯೋಚನೆ ಮಾಡಬೇಡಿ, ಇವರು ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಅಜಿತ್, ಶ್ರವಣ್, ಅಜ್ಜಿ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇದನ್ನು ಕೇಳಿಸಿಕೊಂಡ ದೇವಯಾನಿ ಅಂತೂ ತುಂಬ ಶಾಕ್ ಆಗ್ತಾರೆ. ಮತ್ತು ಈ ಕಡೆ ಸಂಗೀತಗೆ ಪ್ರಜ್ಞೆನೂ ಕೂಡ ಬರುತ್ತೆ. ಆಗ ಅಜಿತ್ ಹತ್ರ ಭೂಮಿ ಎಲ್ಲಿ ಅಂತಲೂ ಕೇಳ್ತಾರೆ. ಆಗ ಅಜಿತ್ಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಆದರೆ ಸತ್ಯಣ್ಣಗೆ ಎಲ್ಲ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡಿದ್ದು ಅಶ್ವಿನಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಿ ಅಜಿತ್ ಮುಂದೆ ಹೇಳ್ತಾರೆ. ಅಜಿತ್ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ. ಕೊನೆಗೂ ಅಜಿತ್ ಭೂಮಿನ ಹುಡ್ಕೊಂಡು ಬಂದ ಇಲ್ಲಿ ಸಂಗೀತ ಹತ್ರ ಬರ್ತಾರೆ. ಆಗ ಸಂಗೀತ ಮತ್ತೆ ಇಲ್ಲಿ ಅಜಿತ್, ಭೂಮಿ ಎಲ್ಲರೂ ಕೂಡ ಒಂದಾಗ್ತಾರೆ. ದೇವಯಾನಿ ಪ್ಲಾನು ಕೂಡ ಉಲ್ಟಾ ಆಗುತ್ತೆ. ಕೊನೆಗೂ ಅಜಿತ್ ಮಾಡಿರೋ ಪೂಜೆಗೂ ಕೂಡ ಫಲ ಸಿಕ್ಕೇ ಬಿಡ್ತು. ಕೊನೆಗೂ ಸಂಗೀತಗೂ ಪ್ರಜ್ಞೆ ಬಂತು. ಈ ಕಡೆ ಭೂಮಿನೂ ಅಜಿತ್ ಕೂಡ ಒಂದಾಗೇ ಬಿಟ್ರು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.